ಈ ಬಾರಿ ಮಳೆಗಾಲಕ್ಕೂ ಮುನ್ನವೇ ಮಳೆರಾಯನ ಆಗಮನ ಆಗಿದ್ದು ಸಾಕಷ್ಟು ಹಾನಿಗಳು ರಾಜ್ಯದಲ್ಲಿ ಆಗ್ತಾನೆ ಇದೆ. ಇನ್ನು ಬೆಂಗಳೂರು 15 ದಿನಗಳ ಹಿಂದೆ ಮಳೆಯಿಂದ ತತ್ತರಿಸಿ ಹೋಗಿತ್ತು. ಆದರೆ ಈ ಬಾರಿ ವಾಡಿಕೆಯಂತೆ ಜೂನ್ನಲ್ಲಿ ಮಳೆ ಆರಂಭವಾದರೆ ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅತ್ಯಂತ ಕಡಿಮೆ ಮಳೆ ಆಗುತ್ತೆ ಅನ್ನುವಂತಹ ಮಾಹಿತಿ ಹವಾಮಾನ ಇಲಾಖೆಯಿಂದ ಹೊರಬಿದ್ದಿದೆ. ವಾಡಿಕೆಗಿಂತ ಮುನ್ನವೇ ಮುಂಗಾರು ಆರಂಭ. ಈ ಮಳೆಗಾಲ ಸಿಲಿಕಾನ್ ಮಂದಿಗೆ ವರದಾನ ಆಗುತ್ತಾ? ಈ ಬಾರಿಯ ಮಳೆಗಾಲ ಬೆಂಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ವರದಾನ ಆಗಲಿದೆ. ಕಡಿಮೆ ಪ್ರಮಾಣದ ಮಳೆಯಾಗಿ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೂ ಕೂಡ ಇದು ಬೆಂಬಲವಾಗಲಿದೆ. ವಾಡಿಕೆಗಿಂತ ಮೊದಲೇ ಪ್ರಾರಂಭಗೊಂಡ ಮಳೆಗಾಲ ಬೆಂಗಳೂರಿನಲ್ಲಿ ಸಾಕಷ್ಟು ಹಾನಿಗಳನ್ನು ಉಂಟು ಮಾಡಿತ್ತು. ಆದರೆ ಜೂನ್ ನಂತರ ಕಂಪ್ಲೀಟ್ ಕಡಿಮೆಯಾಗಿ ಅತಿ ಮಳೆಯಿಂದ ಆಗುವಂತಹ ಪರಿಣಾಮಗಳನ್ನು ಇದು ಕಡಿಮೆ ಮಾಡಲಿದೆ. ಹಾಗೂ ಇದು ಇಲ್ಲಿನ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭವನ್ನು ಕೂಡ ತರಲಿದೆ. 7 days ಬಿಫೋರ್ ಕೇರಳದಲ್ಲಿ ಮುಂಗಾರು ಆನ್ಸೆಟ್ ಆಯಿತು. ಸೇಮ್ ಡೇ ಕರ್ನಾಟಕದಲ್ಲಿ ಕರಾವಳಿ ಜಿಲ್ಲೆ ಮತ್ತು ಸಮ್ ಪಾರ್ಟ್ಸ್ ಆಫ್ ಮಲೆನಾಡು ಕವರ್ ಆಯಿತು. ಆಮೇಲೆ ನಿನ್ನೆ ಎಂಟೈರ್ ಕರ್ನಾಟಕ ಇನ್ಕ್ಲೂಡಿಂಗ್ ಬಳ್ಳಾರಿ ಮುಂಗಾರು ಕವರ್ ಆಯಿತು. ನಾವು ಲೈಕ್ ಮುಂಗಾರು ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂಸ್ಲಿ ಫಾರ್ 4 months ಮಳೆ ಬರಲ್ಲ. ಸೊ ದೇರ್ ಹ್ಯಾಸ್ ಟು ಬಿ ಅ ಸ್ಟಾಪ್ ಸಮ್ವೇರ್. ಸೊ ಇದು ಆಫ್ಟರ್ 2-3 days ಮಾನ್ಸೂನ್ ವಿಲ್ ಟೇಕ್ ಅ ಪಾಸ್ ಫಾರ್ ಅನದರ್ 6-7 days ಅಟ್ ಲೀಸ್ಟ್. ಇನ್ನು ಈ ಬಾರಿಯ ಮಳೆಗಾಲ ಸಿಲಿಕಾನ್ ಸಿಟಿಗೆ ವರದಾನವಾದರೆ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಿಗೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡಲಿದೆ. ಈ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕೃಷಿ ಹಾನಿ, ಗುಡ್ಡ ಕುಸಿತ, ಜೀವಹಾನಿ ಆಗುವ ಸಾಧ್ಯತೆಗಳೇ ಹೆಚ್ಚು. ಇದರಿಂದ ಗುಡ್ಡ ಪ್ರದೇಶಗಳಲ್ಲಿ ವಾಸಿಸುವ ಜನರು ಎಚ್ಚರ ವಹಿಸುವುದು ಸೂಕ್ತ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಇದು ಕರಾವಳಿ ಜಿಲ್ಲೆ ಮತ್ತು ಇದು ಭೂಕುಸಿತ, ಇಲ್ಲಿ ಮಲೆನಾಡಲ್ಲಿ ಭೂಕುಸಿತ ಆಗುವ ಸಾಧ್ಯತೆ ಇದೆ. ಇಟ್ ಈಸ್ ಆಲ್ಸೋ ಹ್ಯಾಪನಿಂಗ್. ಸೊ ಅಲ್ಲಿ ಮಕ್ಕಳು ಎಚ್ಚರಿಕೆಯಾಗಿರಬೇಕು, ಜಾಸ್ತಿ ಅಡ್ವೆಂಚರಸ್ ಆಗಬಾರ್ದು. ನೌ ಇಟ್ ಈಸ್ ಓಕೆ, ದ ರೈನ್ಫಾಲ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ರಿಡಕ್ಷನ್, ಕಡಿಮೆ ಇಂಟೆನ್ಸಿಟಿಯು ಕಡಿಮೆ ಆಗುತ್ತೆ. ಸೊ ಬಟ್ ವೆನ್ ಆಲ್ವೇಸ್ ಅಪ್ಡೇಟೆಡ್ ಆಗಿ ಇರಬೇಕು. ಒಟ್ಟಾರೆಯಾಗಿ ಈ ಬಾರಿಯ ಮಳೆಗಾಲ ಪ್ರದೇಶವಾರು ಏರಿಳಿತ ಕಾಣಲಿದೆ. ಆಯಾ ಪ್ರದೇಶದ ಜನ ಹೆಚ್ಚಿನ ಎಚ್ಚರಿಕೆ ಹಾಗೂ ಮುಂಜಾಗ್ರತೆ ವಹಿಸುವುದು ಸೂಕ್ತ ಎನ್ನಬಹುದು. ಅದರಲ್ಲೂ ಸಿಲಿಕಾನ್ ಸಿಟಿಗೆ ಈ ಬಾರಿಯ ಮಳೆ ಜೂನ್ನಲ್ಲಿ ವರದಾನವಾಗಲಿದೆ ಅಂತಲೇ ಹೇಳಬಹುದು. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.